ನಮಸ್ಕಾರ. ನೋಡಿ, ಕನಸಿನಲ್ಲಿ ಲಾಟ್ರಿ ಗೆದ್ದಿರೋ ಹಾಗೆ ಕನಸೇನಾದರೂ ನಿಮಗೆ ಬಿದ್ದರೆ, ನಿಧಿ ಕೊಪ್ರಿಗಟ್ಟಲೆ ನಿಧಿ ಸಿಕ್ಕಿರುವ ಕನಸು ಏನಾದರೂ ನಿಮಗೆ ಬಿದ್ದರೆ, ಖಂಡಿತವಾಗ್ಲೂ ಆ ಒಂದು ದೇವರ ಆಶೀರ್ವಾದ ಇದೆ ಅಂತ ತಿಳ್ಕೊಂಬಿಡಿ. ಇವಾಗ 1 ಕೋಟಿನೋ 5 ಕೋಟಿನೋ 10 ಕೋಟಿನೋ 20 ಕೋಟಿನೋ 25 ಕೋಟಿನೋ ಲಾಟ್ರಿ, ಕನಸಿನಲ್ಲಿ ಲಾಟ್ರಿ ಗೆದ್ದಿರುವ ಥರ ಕನಸು, ಕೈ ತುಂಬ ಹಣ ಬರ್ತಾ ಇರೋದು, ಲಾಟ್ರಿ ಗೆದ್ದು ಕೈ ತುಂಬ ಹಣ ಕನಸಿನಲ್ಲಿ ಇಟ್ಕೊಂಡಿರೋ ಹಾಗೆ ಕನಸು ಏನಾದರೂ ಬಿದ್ದರೆ, ನೀವೇ ಅದೃಷ್ಟವಂತರು, ನೀವೇ ಭಾಗ್ಯಶಾಲಿಗಳು. ದೇವರ ಆಶೀರ್ವಾದ ಇದೆ ಅಂತ ತಿಳ್ಕೊಳ್ಳಿ. ಇನ್ನು ನಿಧಿ ಸಿಕ್ಕಿರೋ ಥರ ಕನಸು, ತುಂಬ ವಜ್ರ ವೈಡೂರ್ಯಗಳು, ಬಂಗಾರ ಎಲ್ಲ ನಾಣ್ಯಗಳು, ಬಂಗಾರದ ನಾಣ್ಯಗಳು ಕನಸಿನಲ್ಲಿ ತುಂಬಿರೋ ಕೊಡ ಇರಬಹುದು, ಬಿಂದಿಗೆ ಇರಬಹುದು, ಮಣ್ಣಿನ ಮಡಕೆ, ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆಗಳು ಇರ್ಬೋದು. ಏನೋ ನಿಮಗೆ ಕನಸು, ಆ ಕನಸಿನಲ್ಲಿ ಒಂದು ಅಗಿತಾ ಇರೋ ಕನಸು, ಮಣ್ಣು ಅಗಿತಾ ಇರೋದು, ಅಲ್ಲಿ ನಿಧಿ ಸಿಗ್ತಾ ಇರೋ ಕನಸು ಏನಾದರೂ ಬಿದ್ದರೆ, ಈ ರೀತಿ ಕನಸು, ನೀವೇ ಅದೃಷ್ಟವಂತರು, ನೀವೇ ಭಾಗ್ಯಶಾಲಿಗಳು, ದೇವರ ಆಶೀರ್ವಾದ ಇದೆ ಅಂತ ಮಾಡ್ಕೊಳ್ಳಿ. ಹಿಂದಿನ ಜನ್ಮದು ಪುಣ್ಯ ಹೊತ್ಕೊಂಬಂದಿದ್ದೀರಾ ಅಂತ ಇದು ಒಂದು ಅರ್ಥಶಾಸ್ತ್ರ. ಈ ಒಂದು ಶುಭ ಸೂಚನೆ, ಶುಭ ಸಂಕೇತ ಅಂತ ಕರೀತಾರೆ. ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರ ಏನು, ಇದು ಒಂದು ಶಕುನ, ಶುಭ ಶಕುನ ಅಂತ ಹೇಳೋದಷ್ಟೇ ಜ್ಯೋತಿಷ್ಯ. ಅರ್ಥ ಮಾಡ್ಕೊಳ್ಳಿ. ಲಾಟ್ರಿ ಗೆದ್ದಿರೋ ಥರ, ನಿಧಿ ಸಿಗೋ ಥರ ಏನಾದರೂ ಕಂಡು ಬಂದಲ್ಲಿ ಇದೆಲ್ಲ ಶುಭ ಸಂಕೇತ, ಶುಭದ ಒಂದು ಸೂಚನೆ, ಅದೃಷ್ಟದ ಸೂಚನೆ, ದೇವರ ಆಶೀರ್ವಾದ ಇದೆ ಅಂತ ಇದರದ್ದು ಒಂದು ಅರ್ಥ. ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಜ್ಯೋತಿಷ್ಯ ಅಂದರೆ ಹೇಳೋದು ಅಷ್ಟೇ. ಒಂದು ಇದು ಕನಸಿನಲ್ಲಿ, ಸ್ವಪ್ನದಲ್ಲಿ ಕನಸಿನಲ್ಲಿ ಈ ರೀತಿ ಲಾಟ್ರಿ ಗೆದ್ದಿರೋ ಥರ, ಕನಸಿನಲ್ಲಿ ನಿಧಿ ಸಿಕ್ಕಿರೋ ಥರ, ಅಥವಾ ನಿಧಿ ನಿಮಗೆ ಸಿಕ್ಕಿರೋದು ಮಣ್ಣಿನಲ್ಲಿ, ಭೂಮಿ ಒಳಗಡೆ, ಈ ರೀತಿ ಏನಾದರೂ ಕನಸುಗಳು ಬಿದ್ದರೆ ಖಂಡಿತವಾಗ್ಲೂ ಶುಭ ಸಂಕೇತ, ಶುಭ ಸೂಚನೆ, ದೇವರ ಆಶೀರ್ವಾದ ಇದೆ ಅಂತ ಇದು ಒಂದು ಶಾಸ್ತ್ರ ಸೂಚನೆ ಕೊಡ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ನಿಧಿ ಎಲ್ಲೇ ಸಿಕ್ಕರೂ ಅದು ಸರ್ಕಾರಕ್ಕೆ ಹೋಗಬೇಕಾಗಂಥ ಪಾಲು, ಎಲ್ಲೇ ಸಿಕ್ಕರೂ ಅದು ನಿಧಿ ಸರ್ಕಾರಕ್ಕೆ ತಲುಪಬೇಕು ಒಂದು. ಮತ್ತು ಈ ಒಂದು ಲಾಟ್ರಿ, ಈ ರೀತಿ ಲಾಟ್ರಿದು ಸಂಕೇತಗಳು ಬಂದರೆ, ಒಂದು ಲಾಟ್ರಿ ಹೊಡೆಯುತ್ತೆ ಅನ್ನೋ ಒಂದು ಸಂಕೇತ, ಶುಭ ಸೂಚನೆ. ಬಟ್ ಯಾವ ದಿನ ಹೊಡಿತತೆ, ಯಾವ ವಾರ ಹೊಡಿತತೆ, ಯಾವ ದಿನ ಹೊಡಿತತೆ, ಯಾವ ತಿಂಗಳು ಹೊಡಿತತೆ, ಯಾವ ವಾರ ಹೊಡಿತತೆ, ಯಾವ ದಿನ ಹೊಡಿತತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ಸೀಕ್ರೆಟ್, ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಇದು ಸ್ವಪ್ನಶಾಸ್ತ್ರದಲ್ಲಿ ಹೇಳೋದಷ್ಟೇ. ಈ ರೀತಿ ಶುಭ ಶಕುನಗಳು ಅಂತ, ಶುಭ ಸೂಚನೆಗಳು, ಒಂದು ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ನೀವು ನಂಬಿರುವ ದೇವರ ಆಶೀರ್ವಾದ ಅಂತ ಆ ರೀತಿ ಇಂಡಿಕೇಶನ್ಸು, ಸೂಚನೆ ಕೊಡುತ್ತೆ ಅಷ್ಟೇ. ಅದರಲ್ಲೂ ಈ ಶುಕ್ರವಾರದಂದು ಕನಸು ಬೀಳೋದು, ಎಸ್ಪೆಷಲಿ ಶುಕ್ರವಾರದಂದು ಈ ಒಂದು ರಿಲೇಟೆಡ್ಸು ಕನಸು ಬಿದ್ದಾಗ ಇದು ಒಂದು ಶುಭ ಸೂಚನೆ, ಶುಭ ಸಂಕೇತ ಅಂತ ಹೇಳಲಿಕ್ಕೆ ಸಾಧ್ಯ. ಹಂಗನ್ಕಂಡು ಲಾಟ್ರಿ ಹೊಡಿತತೆ ಅಂತ ಲಾಟ್ರಿ ಟಿಕೆಟ್ ತಗೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲಾಟ್ರಿ ಹಿಂದೆ ಹೋಗೋಕ್ಕೆ ಹೋಗ್ಬಿಡಿ. ನಮಸ್ಕಾರ.